ಈಗ ನಾನು ಹಿಂದಿ ಹಾಡುಗಳನ್ನು ಹಾಡ್ತೀನಿ, ಹಿಂದಿ ಸಿನಿಮಾದಲ್ಲೂ ಅಭಿನಯಿಸಿದ್ದೀನಿ, ಹಿಂದಿ ನಾಟಕಗಳಲ್ಲೂ ಅಭಿನಯಿಸಿದ್ದೀನಿ, ಮರಾಠಿ ಹಾಡುಗಳನ್ನು ಹಾಡ್ತೀನಿ, ಆಂಗ್ಲ ಭಾಷೆಯಲ್ಲಿ ಬರಿತೀನಿ, ನಾನು ಕನ್ನಡದಲ್ಲೂ ಬರಿತೀನಿ, ಆಂಗ್ಲ ಭಾಷೆಯಲ್ಲೂ ಬರಿತೀನಿ, ಕನ್ನಡದಲ್ಲಿ ಅಭಿನಯಿಸ್ತೀನಿ. ಕರ್ನಾಟಕಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ನನ್ನದೇ ಆದ ರೀತಿಯಲ್ಲಿ ಅಳಿಲು ಸೇವೆ ಕೂಡ ನಾನು ಮಾಡ್ತಾ ಬರ್ತೀನಿ. ಹಾಗಂತ ಬೇರೆ ಭಾಷೆಗಳನ್ನು ದ್ವೇಷಿಸೋದಲ್ಲ. ಎಷ್ಟೋ ಸತಿ ಏನಾಗುತ್ತೆ, ನಾನು ಹಿಂದಿ ಹಾಡುಗಳನ್ನು ಹಾಡಿದಾಗ ಕೆಲವು ಕನ್ನಡ ಹಾಡು ಬರಲ್ಲ, ಕನ್ನಡ ಹಾಡುಗಳನ್ನು ಹಾಡಿರ್ತೀನಿ, ಅದು ನೋಡೇ ಇರಲ್ಲ ಅವರು. ನಾವು ಸಂಕುಚಿತ ಬುದ್ಧಿ ಬೆಳೆಸ್ಕೋಬಾರ್ದು. ಈ ಕ್ಷೇತ್ರದಲ್ಲಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೊಸಬ್ರಿಗೆ ಬೇಗ ಚಾನ್ಸ್ ಸಿಕ್ಬಿಡುತ್ತಾ ಅಂತ? ಬಿಕಾಸ್ ನಿಮ್ಮ ಟೈಮಲ್ಲಿ ನೀವು ಒಂದು ಫಿಲ್ಮಿಗೆ ಚಾನ್ಸ್ ತಗೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗಿದ್ದಂತಹ ಒಂದು ಸಿಚುವೇಶನ್ ಇತ್ತಾ ಅಥವಾ ಇರಲಿಲ್ವಾ ನನಗದು ಗೊತ್ತಿಲ್ಲ. ಬಟ್ ಇವತ್ತಿನ ಜನ್ರೇಷನಲ್ಲಿ ಬೇಗ ಸಿಕ್ಬಿಡತ್ತಾ ಪಾತ್ರೆಗಳು, ಅವ್ರಿಗೆ ಬೇಗ ಸಕ್ಸಸ್ ಅನ್ನೋದು ಬೇಗ ಸಿಕ್ಬಿಡ್ತಾ ಇದೆಯಾ ಇವಾಗ ಹೊಸಬ್ರಿಗೆ ಅಂತ ನಿಮಗೆ ಅನ್ಸುತ್ತಾ? ಎಕ್ಸ್ಪೋಜರ್ ಬೇಗ ಸಿಗುತ್ತೆ. ಎಕ್ಸ್ಪೋಜರ್ ಅಂತಂದರೆ ಈಗ ನೀವು ರೀಲ್ಸ್ ಮಾಡಿದ್ರಿ, ನಿಮಗೆ ಯಾರೂ ಬೇಕಾಗಿಲ್ಲ, ನಾನೇ ನನ್ನ ಮೊಬೈಲ್ನ ಮುಂದೆ ಇಟ್ಟು ಅದನ್ನು ರೆಕಾರ್ಡ್ ಮಾಡಿ ರೀಲ್ಸ್ ಮಾಡಿದೆ, ನಾನು ಯಾರ ಮೇಲೂ ಅವಲಂಬಿತನಾಗಿಲ್ಲ. ಎಕ್ಸ್ಪೋಜರ್ ನಿಮಗೆ ಸಿಗುತ್ತೆ. ಆದರೆ ಸಿನಿಮಾಗಳು ಸಿಗೋದು ಅಥವಾ ಧಾರಾವಾಹಿಗಳು ಸಿಗೋದು, ಒಳ್ಳೊಳ್ಳೆ ಪಾತ್ರಗಳು ಸಿಗೋದಿದೆಯಲ್ಲ, ಇದು ನಿಮ್ಮ ಅದೃಷ್ಟ. ಅದು ಯಾವ ಕಾಲನೂ ಆಗಿರಬಹುದು. ಹಿಂದಿನ ಕಾಲ ನಾನು ಹೇಳಿದ್ನಲ್ಲ, ನನ್ನ ಅದೃಷ್ಟ. ನಾನು ಒಂದಿಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೆ, ನಾನಿಲ್ಲಿ ಹೊಸಬ. ಆದರೂ ಅಂಥ ನನಗಿಂತ ಎಷ್ಟೋ ಹಳಬ್ರು ಇಲ್ಲಿದ್ರಲ್ಲ, ಎಷ್ಟೋ ಜನ ಇದ್ದರು, ಅನುಭವಿ ಕಲಾವಿದರುಗಳಿದ್ದರು, ನನಗೆ ಸಿಕ್ತು. ನನ್ನ ಅದೃಷ್ಟ ಅದು. ಹಾಗಾಗಿ ಈ ಚಿತ್ರರಂಗ ಅಥವಾ ಜೀವನನೇ ಒಂದು ಲೆಕ್ಕಾಚಾರದಲ್ಲಿ ಅದೃಷ್ಟ ಅದು. ಕೆಲವರಿಗೆ ಬೇಗ ಸಿಗತ್ತೆ, ಕೆಲವರಿಗೆ ಯಶಸ್ಸು ಅಂತಂದರೆ ಏನು? ಅದು ಒಂದು ದೊಡ್ಡ ಪ್ರಶ್ನೆನೇ. ಯಶಸ್ಸು ಅಂತಂದರೆ ಏನು? ನಾವು ಮಾಡಿರೋ ಕೆಲಸ ಜನಗಳಿಗೆ ಈಗ ನಾವು ಕೆಲಸದ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ, ಈಗ ನಾನು ಅದೇ ಬರೀ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಕೆಲಸ ಹೊರತುಪಡಿಸಿದ್ರೆ ಯಶಸ್ಸು ಅಂದ್ರೆ ಏನು ಹಾಗಾದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ? ನನಗೆ ಸಂಪೂರ್ಣವಾದ ದೇಹ ಕೊಟ್ಟಿದ್ದಾನೆ, ಉಸಿರಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ನನಗೆ ಕೇಳಿಸ್ತಾ ಇದೆಯಾ, ಯೋಚನೆ ಮಾಡ್ಬೋದಾ ನಾನು? ಇದಕ್ಕಿಂತ ಅದೃಷ್ಟ ಇನ್ನೇನಿದೆ? ದೇವರು ನನಗೆ ಒಂದು ಒಳ್ಳೆಯ ಕುಟುಂಬದಲ್ಲಿ ನನಗೆ ಜನನ ಕೊಟ್ಟ, ನಾನು ಒಳ್ಳೆ ತಂದೆ ತಾಯಿ ಕೊಟ್ಟರು, ಒಳ್ಳೆ ಕುಟುಂಬ ಕೊಟ್ಟರು, ಎರಡು ಹೊತ್ತು ಊಟ ಮಾಡ್ತೀನಿ, ನಿದ್ದೆ ಮಾಡ್ತೀನಿ. ಇದೆಲ್ಲ ಯಶಸ್ಸು, ಅದೃಷ್ಟ ಅಲ್ವಮ್ಮ ಇದು? ಹೌದು. ಎಷ್ಟೋ ಜನಕ್ಕೆ ಒಂದು ಮನೆ ಕೂಡ ಇರೋದಿಲ್ಲ ಅಂತ ನೋಡಿ ನಾವು ಸಮಾಧಾನ ಮಾಡ್ತೀವಿ. ಪ್ರತಿಯೊಂದು ಅದೃಷ್ಟ ನಿಮ್ಮ ಹಾಗೆ ನೋಡೋಕೆ ಹೋದರೆ. ಆದರೆ ಆ ಅದೃಷ್ಟದಿಂದ ನೀವೇನು ಮಾಡ್ತೀರಿ? ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಥವಾ ನೀವು ಏನಾದರೂ ಕೆಲಸ ಮಾಡ್ತಿದ್ದೀರಾ? ಅದು ತುಂಬ ಮುಖ್ಯ. ಅದೃಷ್ಟ ದೊಡ್ಡ ಬಂಗ್ಲೆ, ದೊಡ್ಡ ಕಾರು ಎಲ್ಲ, ಆದರೆ ನೀವು ಸೋಂಬೇರಿ ಇದ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾದರೆ ಸರ್, ನಿಮ್ಮ ಲೆಕ್ಕಾಚಾರದಲ್ಲಿ ಹಿಟ್ ಮತ್ತು ಫ್ಲಾಪ್ ಅನ್ನು ನೀವು ಯಾವ ಥರ ಡಿಫೈನ್ ಮಾಡ್ತೀರಾ? ನೋಡಿ, ಒಂದು ವ್ಯಾವಸಾಯಿಕ ದೃಷ್ಟಿಯಲ್ಲಿ ಹಿಟ್ಟು ಅಂತಂದರೆ ನೀವೇನು ಹೇಳ್ತಿದ್ದೀರಲ್ಲಮ್ಮ, ಅದು ತುಂಬ ಮುಖ್ಯನೇ, ತುಂಬ ಮುಖ್ಯ ಅದು. ಯಾಕಂದರೆ ಒಂದು ಸಿನಿಮಾ ಹಿಟ್ ಆದಮೇಲೆ ನಿಮಗೆ ಒಂದಿಷ್ಟು ಅವಕಾಶಗಳು ಬರ್ತವೆ, ಸಾಕಷ್ಟು ಅವಕಾಶಗಳು ಬರ್ತವೆ, ನಿಮಗೆ ಜನ ಮನ್ನಣೆ ಸಿಗುತ್ತೆ, ಅದು ಇದ್ದೇ ಇದೆ. ಇನ್ನೊಂದು ಹಿಟ್ಟು ಅಂತಂದರೆ ನಮ್ಮ ಒಂದು ಆತ್ಮತೃಪ್ತಿ, ನಾನು ಚೆನ್ನಾಗಿ ಮಾಡಿದ್ದೇನೆ ಆ ಕೆಲಸ, ಅದು. ಹಾಗಾಗಿ ಇದು ಎರಡು ಬೇರೆ ಬೇರೆ ವಿಷಯ. ಅದು ಕೆಲವು ಸತಿ ಅದು ಸಿಕ್ಕಿಲ್ಲ, ಬಟ್ ನಾನು ಮಾಡಿದ ಕೆಲಸ ಚೆನ್ನಾಗಿದೆ ಹೀಗೆ ಹೇಳೋರು, ಅದು ದುಃಖದಲ್ಲಿ ಹೇಳಿದ್ರೆ ಪ್ರಯೋಜನ ಅಲ್ಲ. ಅಂತ ಹೇಳಿದ್ರೆ ಹಾಗಲ್ಲ. ಅದು ನಾನು ಅದಕ್ಕೆ ಮೊದಲೇ ಹೇಳಿದೆ, ನಿಮಗೆ ಫಲ ಏನು ಸಿಗುತ್ತೋ ಅದರ ಅಪೇಕ್ಷೆ ಇರಬಾರ್ದು. ನೀವೇನು ಕೆಲಸ ಮಾಡ್ತಿದ್ರು ಅದನ್ನು ಶ್ರದ್ಧೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ಇಟ್ಸ್ ಅ ಪ್ರೊಸೆಸ್. ಜೀವನನೇ ಒಂದು ಪ್ರವಾಸ ಅಮ್ಮ. ಪ್ರತಿಯೊಂದು ಹಂತ ಏನಿದೆ ಅದನ್ನು ನೀವು ಅದನ್ನು ಅನುಭವಿಸ್ಬೇಕು. ಅದನ್ನು ಈಗ ನಾನು ಈ ಸಂದರ್ಶನ ಏನು ನಡೀತಾ ಇದೆ, ಇದರ ಪ್ರತಿ ಕ್ಷಣ, ಪ್ರತಿಯೊಂದು ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ನಾನು ಕೆಲವು ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ನಾನೇನು ಅನ್ಕೊಂಡಿಲ್ಲ ಈ ಥರದ ಉತ್ತರಗಳನ್ನು ಕೊಡ್ತೀನಿ ಅಂತ. ಇದೇ ನನಗೊಂದು ವಿಸ್ಮಯ, ಇದೇ ಸಂತೋಷ ನನಗೆ. ನಾನು ಇದಾದ ಮೇಲೆ ಏನು ಮಾಡ್ತೀನೋ, ಇದಕ್ಕೆ ಮುಂಚೆ ನಾನು ಏನು ಮಾಡ್ತಾ ಇದ್ನೋ ಅಥವಾ ನಾಳೆ ಏನು ಮಾಡ್ತೀನೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ರೆ ಈ ಕ್ಷಣ ಹೊಟ್ಟು ಹೋಗುತ್ತೆ. ಸೊ ಈ ಕ್ಷಣ ನಾವು ಎಂಜಾಯ್ ಮಾಡಬೇಕು, ಅದನ್ನ ವ್ಯಾಲ್ಯೂ ನಮ್ಗೆ ಗೊತ್ತಿರಬೇಕು ಅಂತ. ಓಕೆ, ಫೇಲ್ಯೂರ್ನ ಯಾವ ಥರ ಡಿಫೈನ್ ಮಾಡ್ತೀರಾ ಸರ್?
ನಾನು ಆಗಲೇ ನಿಮ್ಗೆ ಹೇಳಿದೆ, ದೊಡ್ಡ ಬಂಗಲೆ ದೊಡ್ಡ ಕಾರಿದ್ದು ನೀವು ಸೋಂಬೇರಿ ಆಗಿ ಅಥವಾ ನಿಮ್ಮಲ್ಲಿ ಒಂದಿಷ್ಟು ಚಟಗಳನ್ನು ನೀವು ಬೆಳೆಸ್ಕೊಂಡು ಚೆನ್ನಾಗಿ ಕುಡಿದು ಗಿಡ್ದು ಆ ಥರ ಎಲ್ಲ ಇದ್ಕೊಂಡ್ರೆ, ಜೀವನದಲ್ಲಿ ಏನೂ ನೀವು ಒಳ್ಳೆ ಕೆಲಸ ಮಾಡದೆ ಆ ಥರ ನೀವು ಬದುಕಿದ್ರೆ, ನಿಮ್ಮಿಂದ ಏನೂ ಪ್ರಯೋಜನ ಆಗದೇ ಇದ್ದರೆ, ನಿಮ್ಮ ವೈಯಕ್ತಿಕ ಕುಟುಂಬಕ್ಕೆ ಅಥವಾ ನಿಮ್ಮ ಬೃಹತ್ ಕುಟುಂಬ ಅಂತಂದರೆ ಸಮಾಜಕ್ಕೆ ನಿಮ್ಮಿಂದ ಒಂದು ನಯಾ ಪೈಸಾನೂ ಉಪಯೋಗ ಆಗದೇ ಇದ್ದರೆ, ದಟ್ಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್. ಸೊ ಇವಾಗ ಇಷ್ಟೆಲ್ಲಾದ್ರ ಮಧ್ಯೆ ಒಂದು ಕನ್ನಡ ಚಿತ್ರರಂಗ, ಕನ್ನಡ ಭಾಷೆ, ಕನ್ನಡದ ಅಸ್ಮಿತೆ ಇವೆಲ್ಲವೂ ಕೂಡ ನಮ್ಮ ಕನ್ನಡಿಗರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬಿಕಾಸ್ ನಾವೆಲ್ಲೇ ಹೋದ್ರೂ ನಮ್ಮ ಕನ್ನಡತನವನ್ನು ನಾವು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ಘಟನೆಗಳು ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ. ಒಂದು ಸೋನು ನಿಗಮ್ ಅವರ ಒಂದು ಘಟನೆ, ಅವರ ಇಂಟೆನ್ಷನ್ ಒಳ್ಳೇದಿರ್ಬೋದು, ಬಟ್ ಅವರ ಯೂಸ್ ಮಾಡಿದಂತಹ ಪದ ಬಳಕೆ, ಆಮೇಲೆ ಮೊನ್ನೆ ಕಮಲ್ ಹಾಸನ್ ಅವ್ರದ್ದು ಕೂಡ ಇದೇ ಥರ ಆಯಿತು, ತಮಿಳಿನಿಂದ ಕನ್ನಡ ಬಂದಿದೆ ಅನ್ನುವಂಥದ್ದು. ಇದೆಲ್ಲವನ್ನ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಕನ್ನಡಿಗರು ಟೇಕನ್ ಫಾರ್ ಗ್ರಾಂಟೆಡ್ ಆಗ್ತಾ ಇದ್ದಾರಾ ಬೇರೆ ಭಾಷಿಗರಿಗೆ, ಅಥವಾ ಕನ್ನಡಿಗರೇ ತಮ್ಮ ಭಾಷೆನ ಅವರು ಜಾಸ್ತಿ ಮನ್ನಣೆ ಕೊಡ್ತಾ ಇಲ್ವಾ, ಬೇರೆಯವ್ರು ಮಾತಾಡೋದಕ್ಕೆ ಈಸಿ ಆಗಿಬಿಡ್ತಾ ಇದೆಯಾ ಇವಾಗ? ಅದ್ರ ಬಗ್ಗೆ ಇವಾಗಿನ ಈ ಥರದೊಂದಿಷ್ಟು ಘಟನೆಗಳ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಈ 2 ಘಟನೆಗಳು ಆದಮೇಲೆ ಇವೆಲ್ಲ ಪ್ರಶ್ನೆಗಳು ಇರಲ್ಲ ಅಂತ ಅನ್ಕೋತೀನಿ. ನಮ್ಮಲ್ಲಿ ನಾನು ನನ್ನ ಇತ್ತೀಚೆಗೆ ಒಂದು ಲೇಖನ ಬರೆದಿದ್ದೀವಿ, ನಮ್ಮವ್ರು ನಾವೇ ಗೌರವಿಸಲ್ಲ ಅಂತ. ಅದು ತುಂಬ ನಿಜ ಇದೆ ಸರ್. ಅದು ಆಗಬೇಕು. ಮೊದಲನೇದಾಗಿ ನಮ್ಮವರು ಅಂತಂದರೆ, ಈಗ ನಾನು ಚಿತ್ರರಂಗದಿಂದ ಇದ್ದೀನಿ, ಹಾಗಾಗಿ ಚಿತ್ರರಂಗದ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೆ ನಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ. ಪ್ರತಿಯೊಂದು ಕ್ಷೇತ್ರದ ವಿಚಾರ ನಾವು ಮಾಡಿದ್ರೆ ನಮ್ಮಲ್ಲಿರೋ ನಾವು ಸಾಕಷ್ಟು ಸಾಧಕರನ್ನು ಗುರುತಿಸೋದೇ ಇಲ್ಲ, ಸರಿಯಾದ ರೀತಿಯಲ್ಲಿ ಗುರುತಿಸೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ, ನಮ್ಮ ಮುಂದಿನ ಪೀಳಿಗೆನವ್ರಿಗೆ ನಮ್ಮ ಜನಗಳ ಬಗ್ಗೆ, ನಮ್ಮ ಹಿಂದಿನ ತಲೆಮಾರುಗಳ ಬಗ್ಗೆ ಅಭಿಮಾನ ಹುಟ್ಕೊಳ್ಳೋದೇ ಇಲ್ಲ. ನಾವು ತಾನೇ ಹೇಳಬೇಕು, ತುಂಬ ದೊಡ್ಡ ವ್ಯಕ್ತಿ ಅವರು, ತುಂಬ ದೊಡ್ಡ ವ್ಯಕ್ತಿ ಅಂತ. ನಾವು 10 ಸಲ ಹೇಳಿದ್ರೆ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಅನಿಸುತ್ತೆ ಅವ್ರು ತುಂಬ ದೊಡ್ಡ ವ್ಯಕ್ತಿ ಅಂತ. ನಾನೇ ಹೇಳದೇ ಇದ್ದರೆ ಏನಾಗುತ್ತೆ, ಇವರು ಅಷ್ಟೇ. ಅಲ್ಲಿ ಪಕ್ಕದ ರಾಜ್ಯದಲ್ಲಿ ಅವರು ದೊಡ್ಡದಾಗಿ ಹೇಳ್ತಾ ಇರ್ತಾರೆ, ಅವರು ಇವರು ಹಾಗೆ ನಮ್ಮ ಇತಿಹಾಸ ಅದು ಇದು. ಅವರು ದೊಡ್ಡವ್ರು ಅನ್ನಿಸ್ತಾರೆ ನಮಗೆ. ನಮ್ಮವ್ರನ್ನ ನಾವು ಎಷ್ಟು ನಾವು ಬೆಳೆಸ್ತೀವಿ ಅಲ್ವಮ್ಮ? ಅದು ತುಂಬ ಮುಖ್ಯ. ನಮ್ಮ ಭಾಷೆ ಬಗ್ಗೆ ಆಗಿರಬಹುದು, ನಮ್ಮ ಇತಿಹಾಸದ ಬಗ್ಗೆ ಆಗಿರಬಹುದು, ನಮ್ಮ ಪರಂಪರೆ ಬಗ್ಗೆ ಆಗಿರಬಹುದು, ನಾವು ಗೌರವಿಸಬೇಕು ಅಂತ ಹೇಳ್ತೀವಿ. ಏನು ಅಂದರೆ ಗೌರವಿಸಬೇಕು ಅಂತಂದರೆ, ನಮ್ಮಲ್ಲಿರುವಂಥ ಕೆಲವರು ಇದನ್ನು ವಾದ ಮಾಡ್ತಾರೆ ಬೇರೆ ಭಾಷೆಯ ಬಗ್ಗೆ. ಈಗ ನಾನು ಹಿಂದಿ ಹಾಡುಗಳನ್ನು ಹಾಡ್ತೀನಿ, ಹಿಂದಿ ಸಿನಿಮಾದಲ್ಲೂ ಅಭಿನಯಿಸಿದ್ದೀನಿ, ಹಿಂದಿ ನಾಟಕಗಳಲ್ಲೂ ಅಭಿನಯಿಸಿದ್ದೀನಿ, ಮರಾಠಿ ಹಾಡುಗಳನ್ನು ಹಾಡ್ತೀನಿ, ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ, ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ, ಆಂಗ್ಲ ಭಾಷೆಯಲ್ಲಿ ಬರಿತೀನಿ, ನಾನು ಕನ್ನಡದಲ್ಲೂ ಬರಿತೀನಿ, ಆಂಗ್ಲ ಭಾಷೆಯಲ್ಲೂ ಬರಿತೀನಿ, ಕನ್ನಡದಲ್ಲಿ ಅಭಿನಯಿಸ್ತೀನಿ. ಕರ್ನಾಟಕಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ನನ್ನದೇ ಆದ ರೀತಿಯಲ್ಲಿ ಅಳಿಲು ಸೇವೆ ಕೂಡ ನಾನು ಮಾಡ್ತಾ ಬಂದಿದ್ದೀನಿ. ಹಾಗಂತ ಬೇರೆ ಭಾಷೆಗಳನ್ನು ದ್ವೇಷಿಸೋದಲ್ಲ. ಎಷ್ಟೋ ಸತಿ ಏನಾಗುತ್ತೆ, ನಾನು ಹಿಂದಿ ಹಾಡುಗಳನ್ನು ಹಾಡಿದಾಗ ಕೆಲವರು, ಯಾಕೆ ನಿಮ್ಗೆ ಕನ್ನಡ ಹಾಡು ಬರಲ್ಲ, ಕನ್ನಡ ಹಾಡು ಬರಲ್ಲ, ಕನ್ನಡ ಹಾಡುಗಳನ್ನು ಹಾಡಿರ್ತೀನಿ, ಅದು ನೋಡೇ ಇರಲ್ಲ ಅವರು. ಸ್ಟ್ರೇಂಜ್ ಅದು. ನಾವು ಸಂಕುಚಿತ ಬುದ್ಧಿ ಬೆಳೆಸ್ಕೋಬಾರ್ದು. ನಾನು ಯಾವಾಗಲೂ ನಂಬೋದು ವಸುಧೈವ ಕುಟುಂಬಕಂ ಅಂತ. ನಮ್ಮ ಮನೆಯಲ್ಲಿ ಜಾತಿ ಧರ್ಮದ ಬಗ್ಗೆ ನಾವು ಮಾತಾಡಲ್ಲ. ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಪರಂಪರೆ ಏನಿದೆ, ನಾವು ಅದನ್ನು ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀವಿ, ಪೂಜೆ ಮಾಡ್ತೀವಿ. ಹಾಗಂತ ನಾವು ಈದ್ ಕೂಡ ನಾವು ಆಚರಿಸ್ತೀವಿ, ನಾವು ಕ್ರಿಸ್ಮಸ್ ಕೂಡ ಆಚರಿಸ್ತೀವಿ. ಎಲ್ಲ ಥರದ ಸ್ನೇಹಿತರು ನಮಗಿದ್ದಾರೆ. ದೇವರು ಒಬ್ಬನೇ ಅಂದಮೇಲೆ ಅವನೇ ನಗ್ತಿರ್ಬೋದು, ಏನಿಲ್ಲ ಮಾಡ್ಕೊಂಡು ಕೂತಿದ್ದೀವಿ ನೀವು ಅಲ್ವಾ? ನಾನು ಎಷ್ಟೋ ಸಲ ಯೋಚನೆ ಮಾಡ್ತೀನಿ, ಈಗ ನಾವೆಲ್ಲಾದರೂ ಆಕಾಶದಲ್ಲಿ ಎಲ್ಲಾದರೂ ಹೋದರೆ ಅಲ್ಲಿ ಯಾರೂ ಇರಲ್ಲ. ಸ್ಪೇಸ್ ನಾನು ಹೇಳ್ತಿರೋದು, ಅಲ್ಲಿ ಯಾರೂ ಇರಲ್ಲ. ಅಲ್ಲೇನಾದರೂ ನಾವು ಸಿಕ್ಕಾಕೊಂಡ್ವಿ, ಅಲ್ಲೇನು ಬರೋಕ್ಕೆ ಆಗಲಿಲ್ಲ, ಈಗ ಆಯ್ತಲ್ಲ ಸುನೀತಾ ವಿಲಿಯಮ್ಸ್ ಅವ್ರಿಗೆ ಆಯ್ತು, ಆ ಥರ ನಮಗೇನಾದರೂ ಆಯಿತು ಅಂತ ಅಂದ್ಕೊಳ್ಳಿ, ಯಾರೂ ಇರಲ್ಲ ಅಲ್ಲಿ.
ಅಲ್ಲಿಂದ ಇಲ್ಲಿ ಬಂದ್ವಿ ಅಂತ ಅನ್ಕೊಳ್ಳಿ. ಹ್ಮ್ ಹ್ಮ್ ನಮಗೇನು ಅನ್ಸುತ್ತೆ ಅವಾಗ, ಯಾರಾದರೂ ಒಬ್ರು ಸಿಕ್ಕಿದ್ರೆ, ನೀವು ಸಿಕ್ಕಿದ್ರಿ ಅಪ್ಪ, ಅಪ್ಪ ಹೇಗಿದ್ರಿ, ನಿಮ್ಮ ಜಾತಿ ಏನು, ನಿಮ್ಮ ಬಣ್ಣ ಏನು, ನಿಮ್ಮ ಧರ್ಮ ಏನು, ನನಗೆ ಅವಶ್ಯಕತೆ, ನೀವು ಯಾವ ದೇಶದವರು, ನನಗೆ ಅವಶ್ಯಕತೆನೇ ಇಲ್ಲ. ಅದು ಒಬ್ಬ ವ್ಯಕ್ತಿನ ನೋಡ್ತಾ ಇದ್ದೀನಲ್ಲ ನಾನು, ಅದಕ್ಕಿಂತ ಸಂತೋಷ ಏನೇನಿದೆ. ಶಬ್ದ ಏನು, ಶಬ್ದ ಕೇಳ್ತಾ ಇದ್ದೀನಲ್ಲ, ಅಲ್ಲಿ ನಿಶಬ್ದ, ಅಲ್ಲಿ ಏನಿಲ್ಲ, ಅಲ್ಲಿ ಓಂಕಾರ ಇದೆ ಅಂತ ಹೇಳ್ತಾರೆ, ಬಟ್ ಅದು ನಮ್ಮ ಸಾಮಾನ್ಯ ಕಿವಿಗಳಿಗೆ ಕೇಳಿಸಲ್ಲ. ಅವಾಗ ಏನಂತೀವಿ, ನೀವು ಸಿಕ್ಕಿದ್ರಲ್ಲಪ್ಪ ಸಾಕು ಅಲ್ವಾ. ಅದನ್ನು ಇಲ್ಲೇ ನಮಗೆ ಯಾಕೆ ಬುದ್ಧಿ ಬರಬಾರ್ದು? ಹಂಗೆ ಯಾರು ಯೋಚನೆ ಮಾಡೋದಿಲ್ವಲ್ಲ ಸರ್? ಅಲ್ಲಮ್ಮ, ಅದು ಸಮಸ್ಯೆ. ಸಂಕುಚಿತ ಬುದ್ಧಿ ಬೆಳೆಸಬಾರ್ದು. ಹಾಗಂತ ನಮ್ಮ ಭಾಷೆಯ ಮೇಲೆ ನಮಗೆ ಗೌರವ ಇರಬೇಕು, ಆದರೆ ಸಂಕುಚಿತ ಬುದ್ಧಿ ಬೆಳೆಸಬಾರ್ದು. ಈ ಥರ ಘಟನೆ ಆದಾಗ ಕನ್ನಡಿಗರು ಮುಂದೆ ಬರ್ತಾರೆ, ನಮ್ಮ ಕನ್ನಡ, ನಮ್ಮ ಇದು, ಹಂಗೆ ಹಿಂಗೆ ಅನ್ಕೊಂಡು. ಬಟ್ ಬೇರೆ ಟೈಮಲ್ಲಿ ಯಾಕೆ ಅವರು ಧ್ವನಿ ಎತ್ತೋದಿಲ್ಲ ಅಂತ ನನಗೊಂದು ಪ್ರಶ್ನೆ ಇದೆ, ಪರ್ಸ್ನಲ್ ಪ್ರಶ್ನೆ. ಮಾತಾಡ್ತಾರೆ, ಮಾತಾಡಲಿ, ಸಂತೋಷ. ಯುದ್ಧ ಹೋರಾಟ ಇರಬೇಕಾದ್ರೆ ಜನ ನಿಂತ್ಕೋಬೇಕು, ಹೋರಾಟ ಮಾಡಬೇಕು, ಸಂತೋಷ. ಅದರ ಜೊತೆಗೆ ನಾನು ಹೇಳದ್ನಲ್ಲ, ನಮ್ಮವ್ರನ್ನ ನಾವು ಗೌರವಿಸೋದು ಕೆಲಸ ಮಾಡಬೇಕು. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಗೌರವಿಸಬೇಕು. ಅಂದರೆ ಏನು ಗೌರವಿಸಬೇಕು ಅಂತಂದರೆ ಏನು? ನಮ್ಮ ಸಂಸ್ಕೃತಿ ಗೌರವಿಸಬೇಕಪ್ಪ, ನಮ್ಮ ಭಾಷೆ ಗೌರವಿಸಬೇಕು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದಾರೆ, ಗೌರವಿಸಬೇಕಪ್ಪ. ಏನು ಗೌರವಿಸಬೇಕು ಅಂತಂದರೆ, ಈಗ ಹೇಗಿದೆ ಬೆಂಗಳೂರು? ಗೌರವಿಸ್ತಾ ಇದ್ದೇವಾ ನಾವು? ಕೆಂಪೇಗೌಡರನ್ನ ಗೌರವಿಸ್ತಾ ಇದ್ದೇವಾ ನಾವು? ಅದರ ಪ್ರಶಸ್ತಿ ಕೊಡೋದಲ್ಲ ಆ ಹೆಸರಲ್ಲಿ. ನಿಜವಾಗ್ಲೂ ಕೆಂಪೇಗೌಡರನ್ನ ನಾವು ಗೌರವಿಸ್ತಾ ಇದ್ದೀವಾ? ಎಲ್ಲ ದೃಷ್ಟಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದೀವಿ, ಅದು ಸಂತೋಷ. ಆದರೆ ಮೂಲಭೂತ ಸೌಕರ್ಯಗಳು ನಮಗೆಲ್ರಿಗೂ ಸಿಗ್ತಾ ಇದ್ದಾವ? ರಸ್ತೆಗಳು ಇಲ್ಲ, ಸ್ವಚ್ಛತೆ ಇಲ್ಲ. ಮತ್ತು ಹೇಗೆ ನಾವು ಕೆರೆಗಳು ಮುಚ್ತಾ ಇದ್ದೀವಿ, ನದಿಗಳು ಸರಿ ಇಲ್ಲ, ಸ್ವಚ್ಛವಾಗಿಲ್ಲ. ಈ ಥರದ್ದು ಸುಮಾರು ಸಮಸ್ಯೆಗಳಿದ್ದಾವೆ. ಮತ್ತು ನಾವು ಯಾವ ರೀತಿಯಲ್ಲಿ ಗೌರವಿಸ್ತಾ ಇದ್ದೀವಿ? ನಾವೇ ಗೌರವಿಸದೇ ಇದ್ದಾಗ ಮುಂದಿನ ಪೀಳಿಗೆ ಹೇಗೆ ಗೌರವಿಸುತ್ತೆ? ಸೊ ಈ ಒಂದು ಘಟನೆಗಳು ಕನ್ನಡಿಗರಲ್ಲಿ, ಕನ್ನಡ ಕಲಾವಿದರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು? ಬಿಕಾಸ್ ಇವಾಗ ಈ ಥರ ಘಟನೆಗಳಾಗತ್ತೆ. ಇವಾಗ ಸೋನು ನಿಗಮ್ ಅವ್ರದ್ದಾಯ್ತು, ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡಿ ಅಂತಾರೆ. ಆಮೇಲೆ ಕಮಲ್ ಹಾಸನ್ ಅವ್ರದ್ದಾಯ್ತು, ಕಮಲ್ ಹಾಸನ್ ಅವ್ರ ಮೂವಿ ಬ್ಯಾನ್ ಮಾಡಿ ಅಂತಾರೆ. ಮೊನ್ನೆ ಯಾವುದೋ ಕಲಾವಿದ್ರದ್ದಾಯ್ತು, ಆ ಕಲಾವಿದನ ಬ್ಯಾನ್ ಮಾಡಿ ಅಂತಾರೆ. ಈ ರೀತಿಯಾದಂತಹ ಒಂದು ಬ್ಯಾನ್ ಅನ್ನೋ ವರ್ಡ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗ್ತದೆ. ಇದು ಒಳ್ಳೆ ಕೆಲಸ ಮಾಡಿದವ್ರ ಮೇಲೂ ಬಂದಿರುತ್ತೆ, ಈ ರೀತಿಯಾದಂತಹ ಒಂದಿಷ್ಟು ಹೇಳಿಕೆ ಕೊಟ್ಟೋರ್ ಮೇಲೂ ಕೂಡ ಬಂದಿರುತ್ತೆ. ಈ ಥರದ್ದೆಲ್ಲ ಕಲಾವಿದರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ? ಬ್ಯಾನ್ ಅನ್ನೋದು ತಪ್ಪಮ್ಮಯ್ಯ. ಬ್ಯಾನ್ ಮಾಡೋಕ್ಕಾಗೋದೂ ಇಲ್ಲ, ಯಾರಿಗೂ ಬ್ಯಾನ್ ಮಾಡೋಕ್ಕಾಗಲ್ಲ ಅದು. ಯಾಕಂತಂದರೆ ಕೆಲವ್ರು ಹೇಳೋ ಪ್ರಕಾರ ಅದು ಒಂದು ಪ್ರಾಡಕ್ಟ್ ಅಲ್ಲ. ಪ್ರಾಡಕ್ಟ್ ಅಂತಂದರೆ ಈಗ ಯಾವುದೋ ಒಂದು ಬಾಮ್ ಇದೆ ಅಂತ, ಔಷಧಿ ಇದೆ ಅಂತ ಬ್ಯಾನ್ ಮಾಡ್ಬಿಟ್ಟು ಅದನ್ನು ಬ್ಯಾನ್ ಮಾಡಬಹುದು. ವ್ಯಕ್ತಿನ, ಕಲಾವಿದರನ್ನು ಬ್ಯಾನ್ ಮಾಡೋಕ್ಕಾಗಲ್ಲ. ಅವರಿಂದ ಏನಾದರೂ ತಪ್ಪು ಆಗಿದೆ ಅಂತ ನಿಮ್ಗೆ ಅನಿಸಿದ್ದಲ್ಲಿ ಕ್ಷಮೆ ಕೇಳಿ, ಅಷ್ಟೇ. ಆದರೆ ಬ್ಯಾನ್ ಮಾಡೋದು ಅದು. ಆಮೇಲೆ ಇನ್ನೊಂದು, ಕಲಾವಿದರ ದೃಷ್ಟಿಯಲ್ಲಿ, ಕಲೆಯ ದೃಷ್ಟಿಯಲ್ಲಿ ಯಾವುದೂ ಕೂಡ ಒಂದು ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಗಡಿ ಅನ್ನೋದಿಲ್ಲ, ಬೌಂಡ್ರಿ ಅನ್ನೋದಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲೇ ಪ್ರತಿಯೊಬ್ಬರು ಕಲಾವಿದರು. ಅಪ್ಪ ಅವರು ಹಿಂದಿನಲ್ಲೂ ಅಭಿನಯಿಸಿದ್ದಾರೆ, ತೆಲುಗು, ತಮಿಳು, ಮಲಯಾಳಮಲ್ಲಿ ಅಭಿನಯಿಸಿದ್ದಾರೆ. ಅಮ್ಮವರು ಮಾಡಿದ್ದಾರೆ, ಪಂಚಭಾಷಾ ಕಲಾವಿದೆ ಅಂತ ಹೇಳ್ತಾರೆ. 6 ಭಾಷೆಗಳೆಲ್ಲ ಅವರು ಅಭಿನಯಿಸಿದ್ದಾರೆ. ಕಲಾವಿದರುಗಳಿಗೆ ಭಾಷೆಯ ಸೀಮಿತ ಅಥವಾ ಸೀಮೆ ಇಲ್ಲ. ಆದರೆ ನಾನು ಆಗಲೇ ಹೇಳಿದಾಗೆ, ನಿಮಗೇನಾದರೂ ಬೇಜಾರು ಆಗಿದೆ ಅಂತ ಇದ್ದಲ್ಲಿ ಕ್ಷಮೆ ಕೇಳಿ. ನೀವು ಅವರಿಂದ ನೀವು ಕ್ಷಮಾಪಣೆ ನೀವು ಕೇಳಬಹುದು. ಬ್ಯಾನ್ ಅನ್ನೋದಲ್ಲ. ಅದರ ಜೊತೆಗೆ ನನಗನ್ಸೋದು ಅಗೌರವ ತೋರಿಸೋದಿದೆ ಅಲ್ಲಮ್ಮ, ಅದು ಕೂಡ ನನಗೆ ವೈಯಕ್ತಿಕವಾಗಿ, ನಿಮಗೆ ಕೋಪ ಬಂದಿರುತ್ತೆ, ಕೋಪದಲ್ಲಿ ನೀವು ಮಾತಾಡ್ತೀರಿ, ನೀವು ನಮ್ಮ ಭಾಷೆ ಬಗ್ಗೆ ಈ ಥರ ಮಾತಾಡೋದು ನನಗಿಷ್ಟ ಆಗಲಿ. ಕೋಪದಲ್ಲಿ ಮಾತಾಡೋದು ಸಹಜ. ಆದರೆ ನಾವು ಕೂಡ ಒಂದು ಮಿನಿಮಲ್ ಒಂದು ಗೌರವ ಅನ್ನೋದಾದ್ರು ಅಟ್ಲೀಸ್ಟ್ ಏಕವಚನದಲ್ಲಿ ಮಾತಾಡ್ಸೋದು ಅದೆಲ್ಲ ಮಾಡಬಾರ್ದು. ನಿಮಗೆ ಕ್ಷಮಾಪಣೆ ಬೇಕು ತಾನೆ, ಕೇಳಿ. ಪ್ರೀತಿಯಿಂದನೇ ಎಷ್ಟೋ ಕೆಲಸಗಳಾಗ್ತವೆ. ಸರ್, ನಮಗೆ ತುಂಬ ಬೇಜಾರಾಗಿದೆ ಸರ್, ಕ್ಷಮೆ, ದಯವಿಟ್ಟು ಕ್ಷಮೆ ಕೇಳಬೇಡಿ ಅಂತೇಳಿ ಅವ್ರು ಕೇಳಲ್ವಾ? ನಾವು ಅದನ್ನು ಕೇಳೋ ನಮ್ಮ ಧಾಟಿನೂ ಮುಖ್ಯ ಆಗತ್ತಲ್ಲ.
ಅನ್ನೋದು ನನ್ನ ಅನಿಸಿಕೆ. ಯಾಕಂತಂದರೆ ಎಲ್ಲ ಕಲಾವಿದರುಗಳು ಅವರು ನೋಡಿ ಬೆಳೆದಿದ್ದೀವಿ ನಾವು. ಅವರ ಹೇಳಿಕೆ ತಪ್ಪಾಗಿರಬಹುದು, ಇತಿಹಾಸದ ದೃಷ್ಟಿಯಲ್ಲಿ ತಪ್ಪಾಗಿರಬಹುದು, ಆದರೆ ಇಂಟೆನ್ಷನ್ ತಪ್ಪಿರ್ಲಿಕ್ಕಿಲ್ಲ ಅಂತ ಬಹುಶಃ ಇಲ್ಲದೆ ಇರಬಹುದು. ನಾವು ಆದರೆ ಬಹುತೇಕ ಜನಗಳಿಗೆ ಅದು ಬೇಸರ ಆಗಿರೋದ್ರಿಂದ ನೀವು ಕ್ಷಮಾಪಣೆ ಕೇಳಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಅಂದರೆ ಯಾವ ರೀತಿಯಲ್ಲಿ ಕೇಳ್ತೀವಿ ಅನ್ನೋದು ನಾವು ನೋಡಬೇಕು ಅಂತ ನನಗೆ ಅನ್ಸುತ್ತೆ. ಏಕವಚನದಲ್ಲಿ ಮಾತಾಡ್ಸೋದು ಇದು ಸಭ್ಯತೆ ಲಕ್ಷಣ ಅಲ್ಲ ಅಂತ ನನಗನ್ಸುತ್ತೆ. ಓಕೆ ಸರ್, ನಟನೆ ಜೊತೆಗೆ ನೀವು ಬರವಣಿಗೆ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ, ನನಗೆ ಗೊತ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.